ಮುಜರಾಯಿ ಇಲಾಖೆಗೆ ಸೇರಿರುವಂಥ ಬನಶಂಕರಿ ದೇವಾಲಯದಲ್ಲಿ ಭ್ರಷ್ಟ ರಾಜಕಾರಣಿಗಳ ಹಾಗೂ ಭ್ರಷ್ಟ ಅಧಿಕಾರಿಗಳ ವಾಮಮಾರ್ಗದ ದರ್ಬಾರು ಶುರುವಾಗಿದೆ. ಸಾಮೂಹಿಕ ಮದುವೆಯ ಹೆಸರಿನಲ್ಲಿ ಯಾವ ಭಕ್ತಾದಿಗಳ ಹತ್ತಿರ ಯಾವ ರಾಜಕಾರಣಿಗಳ ಹತ್ತಿರ ಹಣವನ್ನು ಸಂಗ್ರಹ ಮಾಡಿದ್ದಾರೆ, ಯಾವುದನ್ನು ಲೆಕ್ಕ ಕೊಡೋದಿಲ್ಲ. ದೇವಾಲಯದಲ್ಲಿ ಕಳೆದ 3-4 ದಿನಗಳಿಂದ ಭ್ರಷ್ಟಾಚಾರಿಗಳದೇ ದರ್ಬಾರು. ಕಾರ್ಯನಿರ್ವಾಹಕ ಅಧಿಕಾರಿ ಅಂತೂ ಎಂಜಲ ಕಾಸಿಗೋಸ್ಕರ ಯಾವ ಸ್ತರಕ್ಕೆ ಬೇಕಾದರೂ ಇಳಿದು ಬಿಡ್ತಾರೆ. ಕಳೆದ ವರ್ಷ ಲೆಕ್ಕ ಪರಿಶೋಧನಾ ಇಲಾಖೆಯಿಂದ 15 ದಿನಗಳ ಒಳಗೆ ಲೆಕ್ಕ ಕೊಡಬೇಕು ಅಂತ ಮುಜರಾಯಿ ಇಲಾಖೆ ಆಗ್ರಹ ಮಾಡಿತ್ತು. ಅದನ್ನು ಮುಚ್ಚಿಟ್ಟು ವಾಮಮಾರ್ಗಿ ರಾಜಕಾರಣಿಗಳಿಂದ ಪರ್ಮಿಷನ್ ತಗೊಂಡು ಮತ್ತೆ ದಂಧೆ ಶುರು ಮಾಡಿದ್ದಾರೆ. ಬನಶಂಕರಿ ದೇವಾಲಯದಲ್ಲಿ ಎಂಜಲ ಕಾಸಿಗೋಸ್ಕರ ಬಾಯಿ ಬಿಡುವಂಥ ಅಧಿಕಾರಿಗಳು ಮನಸ್ಸಿಗೆ ಬಂದಂಗೆ ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ದೇವಾಲಯದಲ್ಲಿ ನೌಕರರನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ದೇವಾಲಯದ ದಾಸೋಹ ಭವನದಲ್ಲಿ ಎಲ್ಲ ಪಾತ್ರೆ ಸಾಮಾನುಗಳಿಂದ ಹಿಡಿದು ಎಲ್ಲವನ್ನು ಸಂಪೂರ್ಣವಾಗಿ ದುರುಪಯೋಗಪಡಿಸ್ಕೊಳ್ತಿದ್ದಾರೆ. ವಾಲಗದವರು ಇರ್ಬೋದು, ಬೇರೆ ನೌಕರರಿರ್ಬೋದು, ಎಲ್ಲರೂ ಇದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ಸಂಭಾವನೆಯನ್ನು ಕಟ್ ಮಾಡಿ. ಈ ರೀತಿ ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ಇಡೀ ಮುಜರಾಯಿ ಇಲಾಖೆ ತಲೆ ತಗ್ಗಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮುಜರಾಯಿ ಇಲಾಖೆಯಲ್ಲಿ ಯಾವ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರನ್ನೆಲ್ಲ ಬೇರೆ ಇಲಾಖೆಗೆ ಕೊಟ್ಟು ಬೇರೆ ವಿಭಾಗಗಳಿಂದ ಮುಜರಾಯಿ ಇಲಾಖೆಗೆ ಹೊಸದಾಗಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ, ಇಲ್ಲದೆ ಹೋದರೆ ಮುಜರಾಯಿ ಇಲಾಖೆಯನ್ನು ಸಂಪೂರ್ಣವಾಗಿ ನಿಶಾವಶೇಷಗೊಳಿಸ್ತಾರೆ ಈ ಭ್ರಷ್ಟ ಅಧಿಕಾರಿಗಳು. ಈಗಾಗಲೇ ಮುಜರಾಯಿ ಆಯುಕ್ತರನ್ನು ಚೇಂಜ್ ಮಾಡಬೇಕು, ನಮ್ಮದೇ ಆಧಿಪತ್ಯ ಇರಬೇಕು ಅಂತ ಕೆಲವು ಭ್ರಷ್ಟ ಅಧಿಕಾರಿಗಳು ಭಾರಿ ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಈ ರೀತಿ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಈ ಭ್ರಷ್ಟ ಅಧಿಕಾರಿಗಳಿಂದ ಮುಜರಾಯಿ ಇಲಾಖೆಗೆ ಒಳಿತಲ್ಲ. ಇನ್ನು ಮುಂದೆ ಆದರೂ ಒಳ್ಳೆ ಬುದ್ಧಿಯನ್ನು ಕಲಿಬೇಕು. ಮುಜರಾಯಿ ಇಲಾಖೆಯನ್ನು ಮೇಲ್ಪಂಕ್ತಿಯಾಗಿ ಬೆಳೆಸೋದಕ್ಕೆ ನೀವೆಲ್ಲ ಶ್ರಮಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.